ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಿರ್ತಾನೆ. ಅವಾಗ ಅವನಿಗೆ ಗೆಜ್ಜೆ ಸದ್ಗಳು ಕೇಳಿಸುತ್ತೆ. ಅವಾಗ ಅವ್ನು ಹೇಳ್ತಾನೆ, ಇಲ್ಲಿ ಯಾರಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ 3 ಜನ ವ್ಯಕ್ತಿಗಳು ಈಚೆ ಬಂದು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾರೆ. ಅಷ್ಟಕ್ಕೆ ಅವನು, ಏನೋ ನಿಂಗೆ ಇಲ್ಲಿ ಕೆಲಸ, ಹೋಗೋ ಆ ಕಡೆ ಅಂತ ಹೇಳ್ತಾನೆ. ಅವನಿಗೆ ಬಿಟ್ಟು, ನೀವು ತುಂಬ ತಪ್ಪು ಮಾಡ್ತಿದ್ದೀರಾ, ನಾನು ಹೋಗಿ ಊರವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ಒಬ್ಬ ಇದ್ಬಿಟ್ಟು ದುಡ್ಡನ್ನ ತೆಗೆದು, ತಗೋ ಇವನ ಮುಖದ ಮೇಲೆ ಎಸಿ ಅಂತ ಕೊಟ್ಬಿಡ್ತಾನೆ. ಅವನು ಎಸೆದಿದ್ದ ತಕ್ಷಣ ದುಡ್ಡಿನ ಆಸೆಯಿಂದ ಅದನ್ನು ತಗೊಂಡು ತುಂಬ ಖುಷಿ ಆಗ್ಬಿಡ್ತಾನೆ. ಅಷ್ಟರಲ್ಲಿ ಇದನ್ನೊಬ್ಬ ಎದ್ದು, ಇವಳನ್ನ ಏನು ಮಾಡೋದು ಅಂತ. ಅದಕ್ಕೆ ಇವನಿದ್ಬಿಟ್ಟು ಹೇಳ್ತಾನೆ, ಚೀಲ ಇದೆ ಅಲ್ವಾ ಅವನ ಹತ್ರ, ತಗೊಳ್ಳಿ ಅಂತ ಹೇಳ್ತಾನೆ. ಅವನು ದುಡ್ಡಿನ ಆಸೆಯಿಂದ, ತಗೊಳ್ಳಿ ಚೀಲ, ನಾನು ಈ ಊರವನೇ ಇದ್ದೀನಿ, ನನಗೆ ಗೊತ್ತು ಎಲ್ಲಿ ಎಸಿಬೇಕು ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಸೇರಿ ಆ ಹುಡುಗಿ ದೇಹನ ಆ ಚೀಲದೊಳಗಡೆ ಹಾಕಿ ಒಂದು ಗುಡ್ಡ ಪ್ರದೇಶ ಇರುತ್ತೆ, ಆ ಗುಡ್ಡ ಪ್ರದೇಶದಿಂದ ಅವಳನ್ನ ಎಸ್ಬಿಡ್ತಾರೆ. ಎಸ್ದಿದ ತಕ್ಷಣ ಅವರೆಲ್ಲ ಕತೆ ಮುಗೀತು ಅಂತ ಹೇಳಿ ವಾಪಸ್ ಹೋಗ್ತಾ ಇರ್ತಾರೆ. ಇವನು ದುಡ್ಡಿಸ್ಕೊಂಡಿದ್ದ ಖುಷಿಗೆ ಹೋಗಿ ತಂಗಿಗೆ ಮತ್ತು ಅವ್ರ ಅಮ್ಮನಿಗೆ ಬಟ್ಟೆನ ತಗೊಂಡು ಬರ್ತಾನೆ. ತಗೊಂಡು ಬಂದು, ಅಮ್ಮ ನಿನಗೆ ಮತ್ತು ತಂಗಿಗೋಸ್ಕರ ಬಟ್ಟೆ ತಂದಿದ್ದೀನಿ, ತಗೊಳ್ಳಿ, ಇಬ್ರು ಈ ದೀಪಾವಳಿನ ಖುಷಿಯಿಂದ ಆಚರಿಸೋಣ ಅಂತ ನಗ್ನಗ್ತಾ ಹೇಳ್ತಾನೆ. ಆಮೇಲೆ ಅವರಮ್ಮ ಒಳಗಡೆಯಿಂದ ಅಳ್ತಾ ಬಂದು ಅವನಿಗೆ ಹೇಳ್ತಾರೆ, ನಿನ್ನ ತಂಗಿ ಬೆಳಗ್ಗೆ ಕಾಲೇಜಿಗೆ ಹೋದವಳು, ಇನ್ನೂ ಕೂಡ ಬಂದಿಲ್ಲ, ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ, ನನಗೆ ತುಂಬ ಭಯ ಆಗ್ತಿದೆ, ಅವಳಿಗೆ ಏನಾಗಿದೆ ಏನೋ ನನಗೆ ಒಂದು ಗೊತ್ತಾಗ್ತಿಲ್ಲ ಅಂತ. ಆಗ ಅವನಿಗೆ ತುಂಬ ಆಘಾತ ಆಗುತ್ತೆ. ಆಮೇಲೆ ಅವನಿಗೆ ಆ ಘಟನೆ ಕೂಡ ನೆನಪಾಗುತ್ತೆ. ಘಟನೆಯಲ್ಲಿ ಆ ಹುಡುಗಿ ಕಾಲ್ಗಳಲ್ಲಿದ್ದ ಕಾಲ್ಗೆಜ್ಜೆ ಇವನ ತಂಗಿಯದ್ದೇ ಅಂತ ಅವನಿಗೆ ಗೊತ್ತಾಗುತ್ತೆ. ಬರುತ್ತೆ. ಇವಾಗ ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನ ಇಲ್ಲ. ಬೇರೆಯವ್ರ ಮನೆಗೆ ಬೆಂಕಿ ಬಿತ್ತು ಅಂತ ನಮ್ಮನೆ ಸೇಫ್ ಅಂತ ಅಂದ್ಕೊಳ್ಳೋದಲ್ಲ. ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದಾಗ ಆರ್ಸೋಕೆ ಹೋಗೋದೇ ನಮ್ಮ ಒಂದು ಲಕ್ಷಣ ಆಗಿರಬೇಕು. ಬೇರೆಯವ್ರಿಗೆ ಅಪಾಯ ಆಗ್ತಿದೆ ಅಂದಾಗ ನಾವು ಯಾವತ್ತೂ ಕೈ ಕಟ್ಟಿ ಕೂರಬಾರ್ದು. ಹಣದಾಸೆಗೋಸ್ಕರ ಯಾವತ್ತೂ ತಪ್ಪು ಮಾಡೋರ ಜೊತೆ ಕೈ ಜೋಡಿಸ್ಬಾರ್ದು, ಮತ್ತು ಆ ತಪ್ಪನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಬಾರ್ದು, ಮತ್ತು ಅಂಥವ್ರಿಗೆ ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು. ಅಪಾಯ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಆಗ್ತಿದೆ ಅಂತ ಬಿಟ್ಬಿಡಬಾರ್ದು. ಕೊನೆಗೆ ನಮ್ಮ ಮನೆ ಮಕ್ಕಳಿಗೆ ಆಗ್ತಿದೆ ಅಂತ ಸತ್ಯ ಗೊತ್ತಾದರೂ ಏನೂ ಮಾಡೋಕ್ಕಾಗಲ್ಲ. ಕಾಲ ಮಿಂಚಿ ಹೋಗಿರುತ್ತೆ. ಕಳ್ಕೊಂಡಿರೋ ಜೀವನ ಮತ್ತೆ ಯಾವತ್ತೂ ಪಡ್ಕೊಳಕ್ಕಾಗಲ್ಲ.